ತಂದೂರಿ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಟ್ಲಲ್ಲಿ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಈಸ್ಟು, ಅರ್ಧ ಚಮಚ ಸಕ್ಕರೆ, ಇನ್ನೊಂದು ಬೌಲ್ಗೆ 2 ಕಪ್ಪಷ್ಟು ಮೈದಾ, ನಾವು ಈಸ್ಟು ಉಪ್ಪು ಸಕ್ಕರೆ ಕಲಿಸ್ಕೊಂಡಿರುವಂಥ ನೀರನ್ನ ಹಾಕಿಬಿಟ್ಟು ನಾದ್ಕೋಬೇಕು. ಅದನ್ನು ಅರ್ಧ ಗಂಟೆ ಬಿಟ್ಬಿಟ್ಟು ಈ ಥರ ಸಾಫ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ 2 ಉಂಡೆ ಮಾಡ್ಕೊಂಡ್ಬಿಟ್ಟು ಒಂದ್ರ ಮೇಲೆ ಎಣ್ಣೆ ಇನ್ನೊಂದ್ರ ಮೇಲೆ ಒಂಚೂರು ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕು. ನಂತರ ಅದಕ್ಕೆ ನೀವು ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಫಸ್ಟ್ ಇದನ್ನು ನಾವು ಹಂಚಿನ ಮೇಲೆ ಕುಕ್ ಮಾಡೋಣ. ಅದೇ ಥರ ನಾನು ಇನ್ನೊಂದು ತಂದೂರಿ ರೋಟಿನ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಅದನ್ನು ರೌಂಡಾಗಿ ಲಟ್ಟಿಸ್ಬಿಟ್ಟು ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಈ ಥರ ಹಂಚಿನ ಮೇಲೆ ಬೇಯಿಸಾದ್ಮೇಲೆ ನಾವು ಡೈರೆಕ್ಟ್ ಫ್ಲೇಮಲ್ಲಿ ಇನ್ನೊಂದು ಟೈಮ್ ಅದನ್ನು ಕುಕ್ ಮಾಡಬೇಕು. ಸೊ ಒಂದು ನಿಮಿಷ ಕುಕ್ ಮಾಡಿದ್ರೆ ಈ ಥರ ತಂದೂರಿ ರೆಡಿ ಆಗುತ್ತೆ.